ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಒಂದು ಕ್ಷಣ ಊಹಿಸಿಕೊಳ್ಳಿ. ಒಂದು ಮಂತ್ರ ಕೇವಲ ನಿಮ್ಮ ಅದೃಷ್ಟವನ್ನಷ್ಟೇ ಅಲ್ಲದೆ ನಿಮ್ಮ ಪೂರ್ವಜನ್ಮದ ಕರ್ಮಗಳನ್ನು ಬದಲಿಸುವ ಶಕ್ತಿ ಹೊಂದಿದೆ. ಅದನ್ನು ಕೇಳಿದೊಡನೆ ಸಾಧಕನ ಚೇತನವು ಮತ್ತೊಂದು ಆಯಾಮಕ್ಕೆ ಪ್ರವೇಶಿಸುತ್ತದೆ ಮತ್ತು ಅದರ ಪ್ರತಿಯೊಂದು ಸಾಲಿನಲ್ಲಿಯೂ ಬ್ರಹ್ಮಾಂಡದ ಸೃಷ್ಟಿಯಿಂದ ಹಿಡಿದು ಮೋಕ್ಷದವರೆಗಿನ ರಹಸ್ಯ ಅಡಗಿದೆ. ನಾವು ಮಾತನಾಡುತ್ತಿರುವುದು ಸಾಕ್ಷಾತ್ ಶ್ರೀ ಮಹಾತ್ರಿಪುರ ಸುಂದರಿ ಲಲಿತಾದೇವಿಯ ಲಲಿತಾ ಸಹಸ್ರನಾಮದ ಬಗ್ಗೆ. ಆದರೆ ಇದು ಕೇವಲ ಒಂದು ಸ್ತೋತ್ರವೇ, ಅಥವಾ ಇದು ಪ್ರಜ್ಞಾ ರಹಸ್ಯಗಳ ದ್ವಾರವನ್ನು ತೆರೆಯುವ ಒಂದು ಸಂಕೇತವೇ? ಶತಮಾನಗಳಿಂದಲೂ ಗುಪ್ತವಾಗಿದ್ದ ಲಲಿತಾ ಸಹಸ್ರನಾಮದ ಆ ಜ್ಞಾನವನ್ನು ಇಂದು ನಾವು ನೋಡೋಣ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಭಾಗ 1ರಿಂದ ಪ್ರಾರಂಭಿಸಿ ಈ ದಿವ್ಯ ಶಕ್ತಿಯ ಗಹನ ರಹಸ್ಯಗಳನ್ನು ಇಂದು ತಿಳಿಯೋಣ. ಲಲಿತಾ ಸಹಸ್ರನಾಮ ಎಂದರೇನು? ಲಲಿತಾ ಸಹಸ್ರನಾಮವು ದೇವಿಯಾದ ಲಲಿತಾ ತ್ರಿಪುರ ಸುಂದರಿಯ ಒಂದು 1000 ಪವಿತ್ರ ನಾಮಗಳ ಸಂಗ್ರಹವಾಗಿದೆ. ಇದು ಕೇವಲ ಸ್ತುತಿ ಪದಗಳಲ್ಲ, ಇವು ಸಾಧನೆಗೆ ಬೀಜ ಮಂತ್ರಗಳಾಗಿವೆ. ಇದರ ಪ್ರತಿ ಶಬ್ದವು ಅನಂತ ಶಕ್ತಿಯಿಂದ ತುಂಬಿದೆ. ಈ ಸ್ತೋತ್ರವು ಬ್ರಹ್ಮಾಂಡದ ಸೃಷ್ಟಿ, ಪಾಲನೆ ಮತ್ತು ಸಂಹಾರ ಈ 3 ಶಕ್ತಿಗಳನ್ನು ಒಳಗೊಂಡಿದೆ. ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ಇದರ ಮಹತ್ವವನ್ನು ವರ್ಣಿಸಲಾಗಿದೆ. ಸಾಕ್ಷಾತ್ ಪರಮಾತ್ಮನ ಅವತಾರವಾದ ಹಯಗ್ರೀವ ದೇವರು ಮಹರ್ಷಿ ಅಗಸ್ತ್ಯರಿಗೆ ಈ ಸಹಸ್ರನಾಮದ ಮಹತ್ವವನ್ನು ಬೋಧಿಸಿದರು. ಇದರ ಶಕ್ತಿ ಎಷ್ಟಿದೆ ಎಂದರೆ, ಇದನ್ನು ಶ್ರದ್ಧೆಯಿಂದ ಪಠಿಸುವುದರಿಂದ ಸಾಧಕನು ತನ್ನ ಕರ್ಮಗಳ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತನಾಗಬಹುದು ಎಂದು ಹೇಳಲಾಗುತ್ತದೆ. ಲಲಿತಾ ಸಹಸ್ರನಾಮವು ಕೇವಲ ಭಕ್ತಿಯ ಮಾರ್ಗವಲ್ಲ, ಇದು ಶ್ರೀವಿದ್ಯೆಯ ತಂತ್ರ ಮಾರ್ಗದ ಪ್ರಮುಖ ಅಂಗ. ಪ್ರತಿಯೊಂದು ನಾಮವು ಒಂದೊಂದು ದೇವತಾ ರೂಪವನ್ನು, ಒಂದೊಂದು ಶಕ್ತಿಯ ಕೇಂದ್ರವನ್ನು ಪ್ರತಿನಿಧಿಸುತ್ತದೆ. ಯಾವುದೇ ಮಂತ್ರವು ನಿಜವಾಗಿಯೂ ನಮ್ಮ ಕರ್ಮಗಳನ್ನು ಬದಲಾಯಿಸಬಹುದೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತದೆಯೇ? ಅದರ ಉತ್ತರ ಖಂಡಿತವಾಗಿಯೂ ಹೌದು. ನಮ್ಮ ಹಿಂದಿನ ಜನ್ಮಗಳ ಹಾಗೂ ಈ ಜನ್ಮದ ಕರ್ಮಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ, ಅಂದರೆ ನಮ್ಮ ಚೈತನ್ಯದಲ್ಲಿ ಒಂದು ರೀತಿಯ ಕಂಪನವಾಗಿ ದಾಖಲಾಗಿರುತ್ತದೆ. ಈ ಕಂಪನಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಲಲಿತಾ ಸಹಸ್ರನಾಮವನ್ನು ಶ್ರದ್ಧೆ, ಏಕಾಗ್ರತೆ ಮತ್ತು ನಿಯಮಬದ್ಧತೆಯಿಂದ ಜಪಿಸಿದಾಗ ಸಾಧಕನ ಚೈತನ್ಯದ ಆವರ್ತನ, ಅಂದರೆ ವೈಬ್ರೇಷನ್ ಅಷ್ಟು ಉನ್ನತ ಮಟ್ಟಕ್ಕೆ ಏರುತ್ತದೆ. ಈ ಉನ್ನತ ಆವರ್ತನವು ಹಳೆಯ ನಕಾರಾತ್ಮಕ ಕರ್ಮಗಳ ಕಂಪನಗಳನ್ನು ನಿಧಾನವಾಗಿ ಕ್ಷೀಣಿಸುವಂತೆ ಮಾಡುತ್ತದೆ. ಇದು ಪ್ರಜ್ಞೆಯನ್ನು ಶುದ್ಧೀಕರಿಸುವ ಒಂದು ಪ್ರಕ್ರಿಯೆ. ಲಲಿತಾ ಸಹಸ್ರನಾಮದಲ್ಲಿ ಕರ್ಮಾಧೀನ ಸರ್ವಭೂತಾಂತರಾತ್ಮ ಎಂಬ ನಾಮವಿದೆ. ಇದರ ಅರ್ಥ, ದೇವಿಯ ಪ್ರತಿಯೊಂದು ಜೀವಿಯ ಅಂತಃಕರಣದಲ್ಲಿ ಕರ್ಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಾಳೆ. ಸರ್ವಾಧಾರ ಧರಾಧ್ಯ ಎಂಬ ಇನ್ನೊಂದು ನಾಮವು ಅವಳು ಸಮಸ್ತ ಸೃಷ್ಟಿಯ ಆಧಾರ ಎಂಬುದನ್ನು ತಿಳಿಸುತ್ತಾಳೆ. ಈ ನಾಮಗಳನ್ನು ಜಪಿಸುವುದರಿಂದ ಕೇವಲ ಮನಸ್ಸು ಶಾಂತವಾಗುವುದಿಲ್ಲ, ಬದಲಿಗೆ ಕರ್ಮಗಳ ಶಕ್ತಿ, ಅವುಗಳ ಕಂಪನಗಳು ಧನಾತ್ಮಕವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ನಕಾರಾತ್ಮಕ ಕರ್ಮಗಳ ಬೀಜಗಳು ಸುಟ್ಟು ಹೋಗಿ ಹೊಸ ಧನಾತ್ಮಕ ಕರ್ಮಗಳು ಉದಯಿಸುತ್ತವೆ. ಇದು ಪ್ರಜ್ಞಾಪೂರ್ವಕವಾಗಿ ನಮ್ಮ ಕರ್ಮಗಳನ್ನು ಮಾರ್ಪಡಿಸುವ ಒಂದು ದಿವ್ಯ ಮಾರ್ಗ. ಶ್ರೀವಿದ್ಯೆ ಮತ್ತು ಲಲಿತಾ ಸಹಸ್ರನಾಮಕ್ಕೆ ಸಂಬಂಧ ಏನು? ಲಲಿತಾ ಸಹಸ್ರನಾಮವು ಶ್ರೀವಿದ್ಯೆ ಸಾಧನೆಯ ಮೂಲಾಧಾರವಾಗಿದೆ. ಶ್ರೀವಿದ್ಯೆ ಎಂದರೆ ಶ್ರೀಚಕ್ರ ಮತ್ತು ಪರಮದೇವಿಯಾದ ಲಲಿತಾ ತ್ರಿಪುರ ಸುಂದರಿಯೊಂದಿಗೆ ಸಂಬಂಧ ಹೊಂದಿರುವ ಒಂದು ರಹಸ್ಯ ತಂತ್ರ. ಲಲಿತಾ ಸಹಸ್ರನಾಮವು ಆ ದೇವಿಯ ದಿವ್ಯ ಭಾಷೆಯಾಗಿದೆ. ಶ್ರೀಚಕ್ರವು 9 ಆವರಣಗಳನ್ನು ಹೊಂದಿದೆ ಮತ್ತು ಪ್ರತಿ ಆವರಣದಲ್ಲಿ ನಿರ್ದಿಷ್ಟ ದೇವತೆಗಳು ನೆಲೆಸಿದ್ದಾರೆ. ಲಲಿತಾ ಸಹಸ್ರನಾಮದಲ್ಲಿ ಈ ಪ್ರತಿ ಆವರಣಕ್ಕೆ ಸಂಬಂಧಿಸಿದ ದೇವತೆಗಳನ್ನು, ಅವರ ಗುಣಗಳನ್ನು, ಅವರ ಶಕ್ತಿಗಳನ್ನು ಸ್ಮರಿಸಲಾಗಿದೆ. ಆದ್ದರಿಂದ ಇದರ ಪ್ರತಿ ನಾಮವು ಕೇವಲ ಒಂದು ಹೆಸರಲ್ಲ, ಅದು ಒಂದು ಶಕ್ತಿ ಕೇಂದ್ರ. ಉದಾಹರಣೆಗೆ, ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಂಬಂಧಾಸುರ ಶೂನ್ಯಕ. ಈ ನಾಮವನ್ನು ಜಪಿಸುವುದರಿಂದ ಅನಗತ್ಯ ಆಸೆಗಳು, ಲೌಕಿಕ ಬಂಧನಗಳು ಶುದ್ಧೀಕರಣಗೊಂಡು ಶುದ್ಧ ಇಚ್ಛಾಶಕ್ತಿ ಜಾಗೃತಗೊಳ್ಳುತ್ತದೆ. ಮೂಲಾಧಾರ ನಿಲಯ. ಈ ನಾಮವು ಸಾಧಕನ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಿ ಕುಂಡಲಿನಿ ಶಕ್ತಿಯನ್ನು ಉದ್ದೀಪನಗೊಳಿಸಲು ಸಹಾಯ ಮಾಡುತ್ತದೆ.
ಮಣಿಪುರಾಂತರಿತ, ಅನಾಹತ ಭೇದಿನಿ, ವಿಶುದ್ಧಿ ಚಕ್ರ ನಿಲಯ ಇವುಗಳು ನಮ್ಮ ಚಕ್ರಗಳನ್ನು ಜಾಗೃತಗೊಳಿಸುವ ಶಕ್ತಿಯುಳ್ಳ ನಾಮಗಳು. ಹೀಗೆ ಸಹಸ್ರನಾಮದ ಪ್ರತಿಯೊಂದು ಪದವು ಶ್ರೀಚಕ್ರದ ಆಂತರಿಕ ರಹಸ್ಯಗಳನ್ನು ತೆರೆದಿಡುತ್ತದೆ ಮತ್ತು ಅದರೊಂದಿಗೆ ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸುತ್ತದೆ. ನಮ್ಮ ಹಿರಿಯರು ಶ್ರೀವಿದ್ಯಾ ರಹಸ್ಯಗಳನ್ನು ಅರಿಯಲು ಲಲಿತಾ ಸಹಸ್ರನಾಮವನ್ನು ಪ್ರಧಾನ ಸಾಧನವಾಗಿ ಬಳಸುತ್ತಿದ್ದರು. ಲಲಿತಾ ಸಹಸ್ರನಾಮದ ಪಠಣವು ಕೇವಲ ಬಾಯಿಪಟವಲ್ಲ, ಅದು ಭಾವಪೂರ್ಣವಾದ ಆರಾಧನೆ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಶಕ್ತಿ ಆರಾಧನೆಗೆ ಹೆಸರಾದ ಪ್ರದೇಶಗಳಲ್ಲಿ ಲಲಿತಾ ಸಹಸ್ರನಾಮ ಪಠಣವು ಬಹು ಹಿಂದಿನಿಂದಲೂ ಪ್ರಚಲಿತದಲ್ಲಿದೆ. ಹಿರಿಯರು ಇದನ್ನು ಆಚರಿಸುತ್ತಿದ್ದರು. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 4ರಿಂದ 6 ಗಂಟೆಯ ನಡುವೆ ಅಥವಾ ರಾತ್ರಿ 9 ಗಂಟೆಯ ನಂತರ ಸಮಯ ಅತ್ಯಂತ ಶ್ರೇಷ್ಠ ಎಂದು. ಈ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಸಕಾರಾತ್ಮಕ ಶಕ್ತಿಗಳು ಪ್ರಬಲವಾಗಿರುತ್ತವೆ. ಶಾಂತಿಯುತ, ಸ್ವಚ್ಛ ಮತ್ತು ಏಕಾಗ್ರತೆಗೆ ಅನುಕೂಲಕರವಾದ ಸ್ಥಳವನ್ನು ಆರಿಸಿಕೊಳ್ಳಿ. ಪೂಜಾ ಕೋಣೆ ಇದ್ದರೆ ತುಂಬ ಉತ್ತಮ. ಸುಖಾಸನ ಅಥವಾ ಸಿದ್ಧಾಸನದಲ್ಲಿ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಜಪಿಸಬೇಕು. ತುಪ್ಪದ ದೀಪವನ್ನು ಹಚ್ಚಿ ದೇವಿಯ ಲಲಿತಾ ತ್ರಿಪುರ ಸುಂದರಿಯ ಭಾವಚಿತ್ರವನ್ನು ಇಟ್ಟು ಧ್ಯಾನಿಸಿ. ಸಂಪೂರ್ಣ ಮನಸ್ಸಿನಿಂದ ನಿಧಾನವಾಗಿ ಶುದ್ಧ ಉಚ್ಚಾರಣೆಯೊಂದಿಗೆ ಪಠಿಸಿ. ನೀವು ಆಡಿಯೋವನ್ನು ಜೊತೆಯಲ್ಲಿ ಹಾಕಿಕೊಂಡು ಕೇಳಬಹುದು ಅಥವಾ ನೀವೇ ಓದಬಹುದು. ಪ್ರತಿದಿನ 15ರಿಂದ 20 ನಿಮಿಷಗಳ ಕಾಲ ಇದನ್ನು ಪಠಿಸುವುದರಿಂದ ನಿಮ್ಮ ಶಕ್ತಿಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಾಣಬಹುದು. ಕಡ್ಡಾಯವಾಗಿ ಸ್ನಾನ ಮಾಡಿ ಶುದ್ಧರಾಗಿ ಶುಭ್ರ ವಸ್ತ್ರಗಳನ್ನು ಧರಿಸಿ ಪಠಿಸಬೇಕು. ಸಾಧ್ಯವಾದರೆ ಪಠಿಸುವ ಮುನ್ನ ಗುರುಗಳ ಆಶೀರ್ವಾದ ಪಡೆಯಿರಿ. ಲಲಿತಾ ಸಹಸ್ರನಾಮದ ಪಠಣದಿಂದ ಅಸಂಖ್ಯಾತ ಪ್ರಯೋಜನಗಳಿವೆ. ಇದು ಕೇವಲ ಆಧ್ಯಾತ್ಮಿಕವಲ್ಲ, ಮಾನಸಿಕ, ದೈಹಿಕ ಮತ್ತು ಭೌತಿಕ ಮಟ್ಟದಲ್ಲಿಯೂ ಪರಿಣಾಮ ಬೀರುತ್ತದೆ. ಮನಸ್ಸಿನ ಸ್ಥಿರತೆ ಮತ್ತು ಶಾಂತಿಗಾಗಿ ಚಂಚಲ ಮನಸ್ಸನ್ನು ಹತೋಟಿಗೆ ತಂದು ಮಾನಸಿಕ ಒತ್ತಡ, ಭಯ ಮತ್ತು ಆತಂಕವನ್ನು ನಿವಾರಣೆ ಮಾಡುತ್ತದೆ. ಕರ್ಮ ಬಂಧನದಿಂದ ಮುಕ್ತಿ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ಕರ್ಮಗಳನ್ನು ಶುದ್ಧೀಕರಿಸಿ ಮೋಕ್ಷದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಚಕ್ರಗಳನ್ನು ಜಾಗೃತಗೊಳಿಸಿ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ. ದೇವಿಯ ಸಾಕ್ಷಾತ್ಕಾರ ಮತ್ತು ದಿವ್ಯ ಅನುಭವಗಳಿಗಾಗಿ ದೇವಿಯ ಸಾಕ್ಷಾತ್ಕಾರದಂತಹ ದಿವ್ಯ ಅನುಭವಗಳನ್ನು ನೀಡಿ ಅಂತರಂಗದ ಜ್ಞಾನವನ್ನು ವೃದ್ಧಿಸುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶವಾಗುತ್ತದೆ. ಮನೆಯ ವಾತಾವರಣವನ್ನು ಶುದ್ಧೀಕರಿಸಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಭಯ, ಭ್ರಮೆ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ. ಸಕಲ ವಿಘ್ನಗಳಿಂದ, ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ. ಇದು ಒಂದು ಶಕ್ತಿಶಾಲಿ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಜ್ಞಾನ ಮತ್ತು ಬುದ್ಧಿಶಕ್ತಿ ವೃದ್ಧಿ ಮಾಡುತ್ತದೆ. ವಿದ್ಯಾರ್ಥಿಗಳಿಗಾಗಿ ಮತ್ತು ಜ್ಞಾನಾರ್ಥಿಗಳಿಗಾಗಿ ಉತ್ತಮ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ನೀಡುತ್ತದೆ. ಸಂತಾನ ಭಾಗ್ಯಕ್ಕಾಗಿಯೂ ಸಹ ಲಲಿತಾ ಸಹಸ್ರನಾಮವನ್ನು ಪಠಿಸುತ್ತಾರೆ. ಮಕ್ಕಳಿಲ್ಲದ ದಂಪತಿಗಳು ಶ್ರದ್ಧೆಯಿಂದ ಪಠಿಸುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಭಾಗಗಳಲ್ಲಿ ಕೆಲವು ಅಪರೂಪದ ಸಂಪ್ರದಾಯಗಳು ಲಲಿತಾ ಸಹಸ್ರನಾಮದೊಂದಿಗೆ ಬೆಸೆದುಕೊಂಡಿದೆ. ನವರಾತ್ರಿ ಸಂದರ್ಭದಲ್ಲಿ, ವಿಶೇಷವಾಗಿ ಮಹಾನವಮಿಯಂದು ಸಾಮೂಹಿಕವಾಗಿ ಸಹಸ್ರನಾಮ ಪಠಣ ಮಾಡಲಾಗುತ್ತಿತ್ತು. ಇದು ಸಕಲ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಕೆಲವೆಡೆ ಸಹಸ್ರನಾಮದೊಂದಿಗೆ ಬಾಲಕಿಯರನ್ನು ದೇವಿ ಸ್ವರೂಪ ಎಂದು ಪೂಜಿಸಿ ಅವರಿಗೆ ದಕ್ಷಿಣೆ, ಹೊಸ ವಸ್ತುಗಳನ್ನು ನೀಡಿ ಆಶೀರ್ವಾದ ಪಡೆಯುವ ಪದ್ಧತಿ ಇತ್ತು. ಇದು ದೇವಿಗೆ ಅತ್ಯಂತ ಪ್ರಿಯವಾದುದು. ಪ್ರತಿ ಶುಕ್ರವಾರದಂದು ದೇವಿ ಲಲಿತಾದೇವಿಗೆ ಸಹಸ್ರನಾಮವನ್ನು ಪಠಿಸುತ್ತಾ ಕುಂಕುಮಾರ್ಚನೆ ಮಾಡುವುದರಿಂದ ಸಂಪತ್ತು, ಆರೋಗ್ಯ ಮತ್ತು ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಈ ಸಂಪ್ರದಾಯ ಇಂದಿಗೂ ಅನೇಕ ಮನೆಗಳಲ್ಲಿ ಆಚರಣೆಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಲಲಿತಾ ಸಹಸ್ರನಾಮವನ್ನು ಒಮ್ಮೆ ಭಾವಪೂರ್ಣವಾಗಿ ಪಠಿಸಿದವರಿಗೆ ಜೀವನದ ಎಲ್ಲ ದ್ವಾರಗಳು ತೆರೆಯುತ್ತವೆ ಎಂದು ಹೇಳಲಾಗುತ್ತದೆ. ಇದು ಕೇವಲ ಒಂದು ಸ್ತೋತ್ರವಲ್ಲ, ಇದು ಸಾಕ್ಷಾತ್ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ದೇವಿಯ ದಿವ್ಯ ಉಪಸ್ಥಿತಿ.
ಇದರ ಪ್ರತಿ ನಾಮದಲ್ಲಿಯೂ ಒಂದು ಬ್ರಹ್ಮಾಂಡ ಅಡಗಿದೆ ಮತ್ತು ಪ್ರತಿ ಜಪದಲ್ಲಿಯೂ ಒಂದು ಹೊಸ ಜೀವನವಿದೆ. ಈ ರಹಸ್ಯವನ್ನು ಕೇವಲ ಒಂದು ಮಂತ್ರ ಎಂದು ಭಾವಿಸಿ ನೀವು ಬಿಡಬಹುದು, ಅಥವಾ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆಯ್ಕೆ ನಿಮ್ಮದಾಗಿದೆ. ಈ ದಿವ್ಯ ಶಕ್ತಿಯು ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ತರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ರಹಸ್ಯ ವೇದದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಇಂತಹ ಮತ್ತಷ್ಟು ಗಹನ ರಹಸ್ಯಗಳನ್ನು ತಿಳಿಯಲು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ.